ಕಳೆದ 5 ವರ್ಷಗಳ ಹಿಂದೆ ಇಡೀ ಜಗತ್ತಿನ ಜೀವ ಹಿಂಡಿದ್ದ ಮಾರ್ಕ್ ಕೊರೋನಾ ಮತ್ತೆ ವಕ್ಕರಿಸಿದೆ. ಸಿಂಗಾಪುರದಿಂದ ಆರಂಭವಾಗಿರುವ ಸೋಂಕು ಹರಡುವಿಕೆ ಮತ್ತೆ ರಾಜ್ಯದಲ್ಲಿ 30ಕ್ಕೂ ಹೆಚ್ಚು ಜನರಿಗೆ ಕಾಣಿಸಿಕೊಂಡಿದೆ. ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಮಹಿಳೆಯೊಬ್ಬರಿಗೆ ಸೋಂಕು ಕಾಣಿಸಿಕೊಂಡಿದೆ. ಈ ಹಿನ್ನೆಲೆ ಅಲರ್ಟ್ ಆಗಿರುವ ಬೆಳಗಾವಿಯ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬೇಮ್ಸ್ನಲ್ಲಿ ಪ್ರತ್ಯೇಕ ವಾರ್ಡ್ ಸಹ ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಸಿದ್ಧಗೊಂಡಿರುವ ಬೆಡ್ಗಳು ಮತ್ತೊಂದೆಡೆ ಗಡಿಭಾಗಗಳಲ್ಲಿ ಇಲ್ಲ ಯಾವುದೇ ಚೆಕ್ ಪೋಸ್ಟ್ಗಳು. ಇದು ಬೆಳಗಾವಿ ಜಿಲ್ಲೆ ಗಡಿ ಹಾಗೂ ಬೇಮ್ಸ್ ಆಸ್ಪತ್ರೆಯ ದೃಶ್ಯಗಳು. ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗರ್ಭಿಣಿಯೊಬ್ಬರಿಗೆ ಮತ್ತೆ ಕೋವಿಡ್ ಸೋಂಕು ಕಾಣಿಸಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇನ್ನು ಪಕ್ಕದ ಮಹಾರಾಷ್ಟ್ರದಲ್ಲಿ ಸೋಂಕು ವ್ಯಾಪಕವಾಗಿ ಹರಡಿದ್ದು 45 ಜನರಿಗೆ ಸೋಂಕು ದೃಢವಾಗಿದ್ದು ಇನ್ನೂ ಮೃತಪಟ್ಟಿದ್ದಾರೆ. ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರುವ ಬೆಳಗಾವಿಯಲ್ಲಿ ಆತಂಕ ಸೃಷ್ಟಿಸಿದೆ. ಇನ್ನು ರಾಜ್ಯದಲ್ಲಿ ಈವರೆಗೆ 30ಕ್ಕೂ ಹೆಚ್ಚು ಜನರಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಈ ಹಿನ್ನೆಲೆ ಬೇಮ್ಸ್ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇಲ್ಲಿನ ಪ್ರತ್ಯೇಕ ವಾರ್ಡ್ ಮಾಡಲಾಗಿದ್ದು ಸೋಮವಾರದಿಂದ ಟೆಸ್ಟಿಂಗ್ ಆರಂಭಿಸುವ ಬಗ್ಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇನ್ನು ಕೋವಿಡ್ ಸೋಂಕು ಗರ್ಭಿಣಿಯರು, ವೃದ್ಧರು, ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಎಚ್ಚರಿಕೆ ವಹಿಸಲು ಸೂಚನೆ ನೀಡಲಾಗಿದೆ. ಇನ್ನು ಬೆಳಗಾವಿಯಲ್ಲಿ ಕೋವಿಡ್ ಕೇಸ್ ಪತ್ತೆ ಹಿನ್ನೆಲೆ ಸುದ್ದಿಗೋಷ್ಠಿ ನಡೆಸಿದ ಡಿಎಚ್ಒ ಈಶ್ವರ್ ಗಡಾದ್, ಕೆಮ್ಮು, ನೆಗಡಿ, ಜ್ವರದಂತಹ ಲಕ್ಷಣಗಳು ಕಂಡುಬಂದರೆ ಎಚ್ಚರಿಕೆ ವಹಿಸಬೇಕು. ಬೆಳಗಾವಿಯಲ್ಲಿ ಗರ್ಭಿಣಿಯೊಬ್ಬರಲ್ಲಿ ಸೋಂಕು ದೃಢವಾಗಿದ್ದು ಅವರ ಸಂಬಂಧಿಸಿದ 8 ಜನರಿಗೆ ಟೆಸ್ಟ್ ಮಾಡಲಾಗಿದ್ದು ಎಲ್ಲರೂ ರಿಪೋರ್ಟ್ ನೆಗೆಟಿವ್ ಇದೆ ಎಂದರು. ಇನ್ನು ಬೆಳಗಾವಿ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಯಾವುದೇ ಚೆಕ್ ಪೋಸ್ಟ್ ಪರಿಶೀಲನೆ ನಡೆಸಲು ಸರ್ಕಾರ ಇನ್ನು ಮುಂದಾಗಿಲ್ಲ. ಜನ ಸೇರುವ ಕಡೆಗಳಲ್ಲಿ ಮಾಸ್ಕ್ ಬಳಸುವಂತೆ ಸೂಚನೆ ನೀಡುವ ಸಾಧ್ಯತೆ ಇದ್ದು ಬೇಮ್ಸ್ನಲ್ಲಿ ಸದ್ಯ 10 ಬೆಡ್ಗಳ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ತಾಲೂಕಾ ಆಸ್ಪತ್ರೆಗಳಲ್ಲಿ ಕೂಡ ಬೆಡ್ ಮೀಸಲು ಇಡಲು ಸೂಚನೆ ನೀಡಲಾಗಿದೆ. ಸೋಮವಾರದಿಂದ ಕೋವಿಡ್ ಟೆಸ್ಟಿಂಗ್ ಆರಂಭವಾಗಲಿದೆ. ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಬೇಮ್ಸ್ ಆಸ್ಪತ್ರೆಯ ವೈದ್ಯರು ಸಹ ಕೈಗೊಂಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಬೇಮ್ಸ್ ಸರ್ಜನ್ ವಿಠ್ಠಲ್ ಶಿಂದೆ, ಸರ್ಕಾರದ ಸೂಚನೆಯಂತೆ ಎಲ್ಲಾ ಕ್ರಮಗಳನ್ನು ವಹಿಸಲಾಗಿದೆ. ಆತಂಕ ಪಡುವ ಅವಶ್ಯಕತೆ ಇಲ್ಲ, ಆದರೆ ಮುನ್ನೆಚ್ಚರಿಕೆ ವಹಿಸಬೇಕೆಂದು ಹೇಳಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಮತ್ತೆ ಕಾಣಿಸಿಕೊಂಡಿದ್ದು ಜನರಲ್ಲಿ ಆತಂಕ ಸೃಷ್ಟಿಸಿದೆ. ಇನ್ನು ರಾಜ್ಯ ಸರ್ಕಾರ ಸಹ ಸೋಮವಾರ ಮತ್ತಷ್ಟು ಕಠಿಣ ನಿಯಮಗಳನ್ನು ಜಾರಿ ಮಾಡುವ ಸಾಧ್ಯತೆ ಇವೆ. ಕೋವಿಡ್ ಸೋಂಕು ಹೆಚ್ಚಾಗದಂತೆ ತಡೆಯಲು ಕ್ರಮ ವಹಿಸಲು ಸರ್ಕಾರ ಕ್ರಮ ವಹಿಸಲಿದೆ. ಇನ್ನು ಕೋವಿಡ್ ಬಗ್ಗೆ ಆತಂಕ ಪಡದೆ ನಿಯಮಗಳ ಪಾಲನೆ ಮಾಡುವಂತೆ ಅನೇಕ ಸಲಹೆಗಳನ್ನು ನೀಡಲಾಗುತ್ತಿದೆ. ರಿಪೋರ್ಟ್ ಎಂಕೆ ನ್ಯೂಸ್, ಬೆಳಗಾವಿ. ಕೇಸ್ ಬಂದ ತಕ್ಷಣ ಗೊತ್ತಾದ ತಕ್ಷಣ ಇವತ್ತು ವೈದ್ಯಕೀಯ ನಿರ್ದೇಶಕರ ಒಂದು ಅಧ್ಯಕ್ಷತೆಯಲ್ಲಿ ನಾನು ಜಿಲ್ಲಾ ಶಿಕ್ಷಕರು ಜೊತೆಗೆ ನಮ್ಮ RMO ಅವರು ಜೊತೆಗೆ ಮೆಡಿಕಲ್ ಸೂಪರ್ಡೆಂಟು ಅದಕ್ಕೆ ರೆಸ್ಪಿರೇಟರಿ ಯೂನಿಟ್ ವೈದ್ಯಾಧಿಕಾರಿ ಹೆಡ್ ಆಫ್ HOD ಸರು, ಮೆಡಿಸಿನ್ HOD ಸರು, ಪೀಡಿಯಾಟ್ರಿಕ್ HOD ಸರು ಇವೆಲ್ಲ ಕೂಡ ಒಂದು ತುರ್ತು ಸಭೆಯನ್ನು ಮಾಡಿದ್ದೀವಿ. ಈ ತುರ್ತು ಸಭೆಯನ್ನು ಮಾಡಿದ ತಕ್ಷಣ ನಾವು ಇಲ್ಲಿ 10 ಸಾರಿ ವಾರ್ಡ್ನಲ್ಲಿ 10 ಬೆಡ್ಗಳನ್ನು ಸದ್ಯಕ್ಕೆ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ಈ 10 ಬೆಡ್ಗಳಲ್ಲಿ ಯಾವುದು ಪ್ರಕರಣ ಬಂದರೂ ಕೂಡ ಅದಕ್ಕೆ ಗುಣಲಕ್ಷಣ ಇರ್ತಕ್ಕಂಥದ್ದು ಬಂದ ತಕ್ಷಣ ಅವ್ರು ಅಡ್ಮಿಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ್ಕೊಂಡು ಮಾಡಿದ್ದೀವಿ. ಒಂದು ವೇಳೆ ಹೆಚ್ಚಿಂದ ಏನೋ ಕೇಸ್ ಬಂದರೂ ಕೂಡ ಇದನ್ನು ನಾವು ಎಕ್ಸ್ಟೆನ್ಷನ್ ಮಾಡ್ಕೊಳ್ಳಿಕ್ಕೆ 70 ಬೆಡ್ಗಳು ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ. ಅದನ್ನು ಕೂಡ ನಾವು ಮಾಡ್ತೀವಿ. ಜೊತೆಗೆ ನಾವು ನಮ್ಮಲ್ಲಿ ಓಲ್ಡ್ ಡಯಾಲಿಸಿಸ್ ಒಂದು ಯೂನಿಟ್ ಇದೆ. ಅಲ್ಲಿ ನಾವು ಎಮರ್ಜೆನ್ಸಿ ICU ಬೇಕಾಗಿರ್ತಕ್ಕಂಥದ್ದು ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಏನು ಹೇಳ್ತಾರೆ ಅಲ್ಲಿ ಮಾಡತಕ್ಕಂಥ ವ್ಯವಸ್ಥೆನೂ ಕೂಡ ಮಾಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದ್ದೀವಿ. ಅಲ್ಲಿ ನಾವು ವೆಂಟಿಲೇಟರ್ಸು, HFNC ಈ ಮಷೀನ್ಗಳನ್ನು ಶಿಫ್ಟ್ ಮಾಡಲಿಕ್ಕೆ ಕೂಡ ನಮ್ಮ ಇಂಜಿನಿಯರ್ಸ್ಗಳಿಗೆ ನಾವು ಹೇಳಿದ್ದೀವಿ. ಒಂದು ಗಂಟೆಯಲ್ಲಿ ಕೂಡ ಅದು ಕೂಡ ಸಿದ್ಧತೆ ನಡೀತಾ ಇದೆ. ಈ ಸದ್ಯಕ್ಕೆ ಯಾವುದೋ ಪ್ರಕರಣಗಳು ಕಂಡು ಬಂದಿಲ್ಲ. ಸೊ ಈಗಾಗಲೇ ಬಟ್ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಸೊ ಇನ್ನೂ ಕೂಡ ತಪಾಸಣೆ ಮಾಡ್ತಾ ಇಲ್ಲ, ಅದಕ್ಕೆ ಬೇಕಾದ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ಸೊ ಈಗಾಗಲೇ ಮೈಕ್ರೋಬಲ್ HOD ಜೊತೆಗೆ ನಾವು ಮಾತಾಡಿಕೊಂಡು ಈಗ 200 VTM ಕಿಟ್ಗಳನ್ನು ತರಿಸ್ಕೊಟ್ಟಿದ್ದೀವಿ. ಜೊತೆಗೆ ಟ್ಯೂನೆಟ್ ಅನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು ಕೂಡ ಅಂದರೆ ಅದು ಈಕ್ವಲೆಂಟ್ ಟು RT-PCR. ಸೊ ಅದನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಸೋಮವಾರದಿಂದ ಅಂದರೆ ನಾಡಿದ್ದನ್ನು ನಾವು RT-PCR ಟೆಸ್ಟ್ ಮಾಡ್ತಾಯಿದ್ವಿ. ಒಂದು 200 ರ್ಯಾಪಿಡ್ ರ್ಯಾಟ್ ಕಿಟ್ಗಳನ್ನು ತರಿಸ್ತಾ ಇದ್ದೀವಿ. ಸೊ ಒಂದು ವೇಳೆ ಹೆಚ್ಚಿನ ಕಂಡು ಬಂದಕ್ಕೆ RT-PCR ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಸೊ ಮಾಸ್ಕನ್ನು ಸಾರ್ವಜನಿಕರು ಕಡ್ಡಾಯ ಈಗ ನಾವು ಎಲ್ಲ ತಿಳಿಸಿ ಹೇಳ್ತಾ ಇದ್ದೀವಿ. ಇನ್ನು ಸರ್ಕಾರದಿಂದ ಕೂಡ ಅದು ಕಡ್ಡಾಯ ಎಂಬತಕ್ಕಂಥ ಒಂದು ಪ್ರಕಟಣೆ ಸೋಮವಾರದೊಳಗೆ ಬರ್ಬೋದು ಅಂತ ನಿರೀಕ್ಷೆಯಲ್ಲಿದೆ. ಮತ್ತು ಸಾರ್ವಜನಿಕರಿಗೆ ನಿಮ್ಮ ಮುಖಾಂತರ ಏನು ತಿಳಿಸ್ತಾ ಇದ್ದೀವಿ ಅಂದರೆ ಯಾರೂ ಕೂಡ ಅಷ್ಟು ಪ್ಯಾನಿಕ್ ಆಗಬಾರ್ದು, ಗಾಬರಿ ಆಗಬಾರ್ದು. ತಾವು ಗುಂಪಾಗಿ ಅಡ್ಡಾಡೋದನ್ನು ಕಡಿಮೆ ಮಾಡಬೇಕು. ಮತ್ತು ಜೊತೆಗೆ ಗರ್ಭಿಣಿ ಸ್ತ್ರೀಯರು, 60 ವರ್ಷ ಮೇಲಿರ್ತಕ್ಕಂಥ ವಯೋವೃದ್ಧರು ತಾವು ಹೊರಗೆ ಬರಬಾರ್ದು. ಒಂದು ವೇಳೆ ಯಾರಾದರೂ ಸಾರ್ವಜನಿಕ ಗುಂಪು ಹೋಗಬೇಕಂತ ಪರಿಸ್ಥಿತಿ ಬಂದಾಗ ಮಾಸ್ಕನ್ನು ಹಾಕ್ಕೋಬೇಕಂತ ಮಾಡ್ಕೋತೀವಿ. ಜೊತೆಗೆ
ಕೈಗಳನ್ನು ಸ್ವಚ್ಛತೆ ಇಟ್ಕೋಬೇಕು, ವೈಯಕ್ತಿಕ ಸ್ವಚ್ಛತೆಗೆ ಹೆಚ್ಚು ಗಮನವನ್ನು ಕೊಡಬೇಕಂತ ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೇನೆ. ಚಿಕ್ಕ ಮಕ್ಕಳಿಗೆ ಏನಾದರೂ ಕಂಡುಬಂದರೆ ಅವರಿಗೆ ಹಾಂ, ಚಿಕ್ಕ ಮಕ್ಕಳಿಗೆ ಕಂಡು ಬಂದ ಇವಾಗಿ ನಮ್ಮದಲ್ಲಿ ತಾಯಿ ಮಕ್ಕಳ ವಾರ್ಡೇಜ್ ಸಬ್ದಲ್ಲಿ MCH ವಾರ್ಡ್ ಸಪ್ರೇಟ್ ಇದೆ. ಸೊ ಅಲ್ಲಿ ಆ ಮಕ್ಕಳಿಗೆ ಮತ್ತು ತಾಯಂದಿರಿಗೆ ಅಡ್ಮಿಟ್ ಮಾಡತಕ್ಕಂಥ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ವಿ. ಅಲ್ಲಿರ್ತಕ್ಕಂಥ ಸಿಬ್ಬಂದಿಯವರಿಗೆ ನಾವು ಸೂಚನೆಗಳನ್ನು ಕೊಟ್ಟಿದ್ದೀವಿ. ಡಾಕ್ಟರ್ ವಿಠ್ಠಲ್ ಶಿಂದೆ, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಬಿಮ್ಸ್ ಬೆಳಗಾವಿ.